ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅದು ಅಥವಾ ಪಿಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಒಂದು ಕಡೆ ನಾನು ಇವತ್ತಿರುವಂತದ್ದು ಕುಂಕೋವಾ ಅನ್ನುವಂತ ಒಂದು ಹೆಸರು. ಇದನ್ನ ಹೆಸರು ಕೇಳಿದ ತಕ್ಷಣ ನೀವು ಯಾವ್ದೋ ಒಂದು ಚೀನಾದಲ್ಲಿರುವಂತ ಹೆಸರು ಅನ್ಕೋಬೇಡಿ. ಕುಂಕೋವಾ ಅನ್ನುವಂಥದ್ದು ನಮ್ಮ ನ್ಯಾಮತಿ ತಾಲೂಕಿನಲ್ಲಿರುವಂತ ಒಂದು ಗ್ರಾಮದ ಹೆಸರು. ಒಂದು ಪುಟ್ಟ ಗ್ರಾಮ. ಆದ್ರೆ ಈ ಗ್ರಾಮದಲ್ಲಿ ಹಸುಗಳನ್ನ ಸಾಕಾಣಿಕೆ ಮಾಡಿಕೊಂಡು ಜೊತೆಗೆ ಈ ಹಸುಗಳು ರೈತರಿಗೆ ಬೇಕು, ಫಾರಮಿಗೆ ಬೇಕು ಅಥವಾ ರೈತರ ಕೊಟ್ಟಿಗೆ ಹೊಂದ್ಕೊಳ್ಳುವಂತ ಹಸುಗಳೇ ಬೇಕು ಅಂತ ಯಾರು ಬಂದ್ರೆ ಕೊಡಿಸುವಂತ ಕೆಲಸ ಮಾಡುವಂತ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದಾರೆ, ಅವರು ಶಿವಕುಮಾರ್ ಅಂತ ಹೇಳಿ. ಸಾಕಾಣಿಕೆ ಮತ್ತು ಈ ಮಾರಾಟದ ಪ್ರವೃತ್ತಿ ಯಾವಾಗಿಂದ ಆರಂಭ ನಿಮ್ಗೆ? ಸುಮಾರು ಸರ್ ಒಂದು 13-14 ವರ್ಷ ಆಯ್ತು ಸರ್. 13-14 ವರ್ಷಗಳಿಂದ ಈ ಪ್ರವೃತ್ತಿ ಮಾಡ್ಕೊಂತ ಬರ್ತಾ ಇದ್ರಿ. 20-25 ವರ್ಷ ಆಯ್ತು. ಹಾ ಹಾ ಅವಾಗ ಎತ್ತಿನ ವ್ಯಾಪಾರ ಮಾಡ್ತಿದ್ದೀವಿ. ಹಾ ಹಾ ಸುಮಾರು ಈಗ 13-14-15 ವರ್ಷದಿಂದ ಹಾ ಹಸು ಸಾಕಾಣಿಕೆ ಮಾಡ್ತೀವಿ. ಮಾಡ್ಕೊಂಡ್ ಬರ್ತಾ ಇದ್ರಿ. ಪ್ರಸ್ತುತಿ ನಿಮ್ಮ ಹತ್ರ ಸೇಲಿಗಿರುವಂತ ಹಸುಗಳು ಎಷ್ಟಿದಾವೆ? 9 ಸರ್. 9 ಇದಾವೆ. 9 ಯಾವ್ಯಾವ ಎಚ್ ಎಫ್ ಇದಾವೆ? ಹೆಚ್ಚು ಅನ್ಸುತ್ತೆ ನನಗೆ. ಎಚ್ ಎಫ್ ಅದಾವ ಸರ್. ಹಾ ಹಾ ಆಮೇಲೆ ರೆಡ್ ಆನ್ ಎಚ್ ಎಫ್ ಐತಿ. ರೆಡ್ ಅಲ್ಲ. ಕ್ರಾಸ್ ಎಚ್ ಎಫ್ ಅದಾವೆ ಓಕೆ ಓಕೆ ಸರ್. ಹಾಲು ಬ್ಲಾಕ್ ಕೂಡ ಇದೆ. ಹಾಲ್ ಬ್ಲಾಕ್ ಇದೆ ಸರ್. ಈಗ ನಿಮ್ಮಲ್ಲಿ ಎಷ್ಟು ರೇಟಿಂದ ಹಸುಗಳು ಆರಂಭ ಆಗ್ತದೆ? ಯಾವ ರೇಟಿಂದ ಹಸುಗಳು ಎಚ್ ಎಫ್ ನಾನು ಕೇಳ್ತೇನೆ ಪ್ಯೂರ್? ನಾನು ಏನೇ ಅಂದ್ರು ಸರ್ ಒಂದು 75ರಿಂದ 1.5, 1.10 ಮಟ್ಟ ದನ ತಗೊಂತೀನಿ ಸರ್. ಓಕೆ ತಗೊಳ್ತೀರಿ. ಎಷ್ಟನೇ ಈಗ ನಿಮ್ಮಲ್ಲಿ ಇರುವಂತ ಕಡಿಮೆ ರೇಟಿನ ಹಸುಗಳು ಅಂತ ಯಾವ್ದಾದ್ರು ಇದಾವೆ? ಎಚ್ ಎಫ್ ಇಷ್ಟು 60,000, 55,000, 70,000 ಈ ತರ ಯಾವ್ದಾದ್ರು ಇದಾವ ನಿಮ್ಮ ಹತ್ರ? 5 ಸರ್. ತೋರ್ಸ್ಬೋದಾ ನೋಡೋಣ ಸೇಲಿಗಿರುವಂತದ್ದು? ತೋರಿಸ್ತೀನಿ ಸರ್. ಹೇಳ್ಬಿಡಿ ಹಂಗೆ ನೋಡೋಣ ಯಾವ್ದಿದಾವೆ. ಇದು ಐತಲ್ಲ ಸರ್, ಇದು ಹಾಲೋ ಬ್ಲಾಕ್. ಹಾಲೋ ಬ್ಲಾಕ್ 4 ಕಲ್ಲಲ್ಲಿದೆ. ಅದು ಒಂದು 8ರಿಂದ 9 ಲೀಟರ್. ಅದು ಒಂದು 74-75 ಬಂದ್ರೆ ಕೊಡ್ತೀನಿ ಸರ್. 74-70 8 ಲೀಟರ್ ಇದೆ ಅಂತೀರಿ? 8-9 ಲೀಟರ್ ಬರುತ್ತೆ ಸರ್. ಗಬ್ಬ ಸರ್. ಗಬ್ಬ ಸರ್. ಎಚ್ ಎಫ್ ಅಲ್ಲಿ ಬರೋದು. ಎಚ್ ಎಫ್ ಕ್ರಾಸ್ ಸರ್. ಹ್ಮ್ 70+. ಆಮೇಲೆ ಶಿವಣ್ಣ ಇನ್ನೊಂದು ನಾ ಕೇಳ್ತೀನಿ, ಈಗ ರೇಟ್ ಫಿಕ್ಸ್ ಇರುತ್ತಾ ಹೆಂಗೆ ಶಿವಣ್ಣ? ಬಂದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತಾ ಏನು? 85 ವ್ಯಾಪಾರ ಹೇಳ್ತೀವಿ ಸರ್. ಒಂದು 73-74 ಬಂದ್ರೆ ಕೊಡ್ತೀವಿ ಸರ್. ಕೊಡ್ತೀರಿ? ಸರ್. ಇದು ಇರುವಂತ ಎಚ್ ಎಫ್ ಸೇಲ್ಗಿದೆ ಸ್ನೇಹಿತರೆ. 70+ ಗೆ ಹೇಳ್ತಿದ್ದಾರೆ ಅಣ್ಣವರು. ಬಂಧುಗಳು, ಇದು 6 ಹಲ್ಲಿಗೆ ತುಂಬಾ ಸಖತ್ ಹೈಟ್ ಇದೆ. ಏನಿಲ್ಲ ಅಂದ್ರೂ ಒಂದು 5 ಫೀಟ್ ಹತ್ರ ಬರುತ್ತೆ ಎತ್ತರ. ಉದ್ದ ಅಂದ್ರೂ 7 ಅಡಿ ಅಂತೂ ಇದೆ ಖಂಡಿತ. 7 ಅಡಿ ಸಿಕ್ಸಿಲ್ಲ. ಆಮೇಲೆ ಪಂಚನು ಕೂಡ ತುಂಬಾ ಚಂದ ಇದೆ. ಇಲ್ಲಿ ನಡ ಆಗ್ಲಿ, ಪಂಚ ಆಗ್ಲಿ, ಬಾಟಮ್ ಟ್ಯಾಪ್ ಆಗಿರ್ಬೋದು, ಸಖತ್ ಆಗಿದೆ. ಆಮೇಲೆ ಇದು ಇನ್ನೊಂದು ವಾಷಬಲ್ ಇಲ್ಲ ಸದ್ಯ. ನಿಮ್ಗೆ ಹಸುಗಳು ಸೇಲ್, ರೈತರ ಕೊಟ್ಟಿಗೆ ಹಸುಗಳು ನೇರವಾಗಿ ತೋರಿಸ್ತಾ ಇರ್ತೀನಿ ನಾನು. ಅದು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ತೋರಿಸೋ ವ್ಯವಸ್ಥೆ ಇದೇ. ಏನ್ ರೇಟ್ ಹೇಳ್ತೀವಿ ಇದು? ಇದು ಸರ್ 68,000 ತಂದಿದ್ದೆ. ಮೊನ್ನೆ ಕರು ಹಾಕಿದೆ. ಒಂದ್ ಮಲೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿರಂಗ್ ಕಾಣ್ತತೆ. ಹೇಳೇ ಕೊಡೋದ್ ಸರ್. ಒಂದ್ ಮಲೆ ಡ್ಯಾಮೇಜ್ ಆಗೈತೆ ಅಂತಂದ್ರೆ ಡ್ಯಾಮೇಜ್ ಆಗೈತೆ ಅಂತಾನೆ ಹೇಳಕ್ ಕೊಡೋದು. ವೆರಿ ಗುಡ್. ಮತ್ತ ಅದ್ರಾಗೆ ಅವರು ಇದು ಅದನ್ನ ಮಾಡಿ ಇದು ಮಾಡಿ ಕರ ಸತ್ತತಿ ಅಂದ್ರೆ ಕರ ಸತ್ತತಿ ಅಂತಾನೆ ಹೇಳ್ಕೊಡೋದು. ಇದು ಒಂದ್ ಮಲೆಗೆ ಯಾಕೋ ಸರ್ ನಿನ್ನೆ ಆಳಿಂದ ಒಂದ್ ಸ್ವಲ್ಪ ಮೊನ್ನೆ ಕರ ಹಾಕ್ತು, ನೀರ್ನಂಗ್ ಬಂತು. ಒಂದ್ 3 ಮಲೆಯಲ್ಲಿ ಒಂದು 6-6.5 ಲೀಟರ್ ಬರ್ತಾ ಇತ್ತು ಸರ್. ಹ್ಮ್ ಸರ್. ಒಂದು ಮಲೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸ್ವಲ್ಪ ಹೌದಾ ಇಲ್ಲ ಇರೋದನ್ನ ಹೇಳ್ತಿದ್ದಾರೆ. ನೀವು ಕೇಳ್ತಿರಲ್ಲ, ರೈತರು ಇಲ್ಲಿ ಅವ್ರದ್ದು ಸ್ವಂತ ಮನೆ ಇಲ್ವ ಪಕ್ಕದಲ್ಲಿರುವಂತ ಒಂದು ಕೊಟ್ಟಿಗೆ ಇದೆಯಪ್ಪ, ಡ್ಯಾಮೇಜ್ ಇದೆ, ಈ ತರ ಇಷ್ಟು ತಗೊಂಡಿದೆ, ಹಿಂಗಿದೆ. ಪಾಪ ನಿಮಗೆ ಸುಳ್ಳು ಹೇಳಿ ತಗೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ ಅವ್ರು ಎಲ್ಲ ಹೇಳ್ತಿದ್ದಾರೆ. ಕರೆ ಏನಕ್ಕಿತ್ತಾನೆ ಇದು? ಕರೆ ಹೆಣ್ಗರೆ ಹಾಕಿದೆ ಸರ್. ಸ್ನೇಹಿತರೆ, ಇದು ಇಲ್ಲಿರುವಂತ ಇದು 4 ಕಲ ಐತಿ. 4 ಹಲ್ಲು ಕರ. ಏನ್ ರೇಟ್ ಏನ್ ಹೇಳ್ತಾ ಇದ್ರಿ ಅಣ್ಣ ಇದು? ರೇಟ್ ಇದಕ್ಕೆ 74 ಹೇಳ್ತಿದ್ವಿ ಸರ್. 74 ಇವತ್ತು ಕ್ಲಿಯರ್ ಆಗಿದೆ ಸರ್. ಒಂದ್ ಸ್ವಲ್ಪ ಹಾಲ್ ಬಂದಿದೆ. ಅದ್ರ ಹಾಲ್ ಬಂದಿದ್ಯಾ? ಹಾಲ್ ಬಂದಿದೆ. ಕರು ಸಮೇತ 70+ ಇರುವಂತ ಸೂಲ್ ಎಷ್ಟಿದೆ ಅಣ್ಣ ಇದು? ಫಸ್ಟ್. ಓಕೆ, ಚೊಚ್ಚಲ ಆಗಿದೆ ನೋಡ್ರಪ್ಪ. ಇವೆಲ್ಲ ಫಸ್ಟ್ ಸೂಲಲ್ಲಿ ಒಂದು ಹಾಲಿನ ಭರವಸೆ ಏನಿದೆ ಅಣ್ಣ? ಅದು ಒಂದು 6-7 ಬರುತ್ತೆ ಸರ್. 6-7 ಕರು ಇದೆ. ಹೆಣ್ಗರು ಏನ್ ಜರ್ಸಿ ಸಿಗುತ್ತೆ ಅನ್ಸುತ್ತೆ ಅಲ್ಲ? ಕ್ರಾಸ್ ಬರುತ್ತೆ ಸರ್. ಗೀರ್ ಕ್ರಾಸ್ ಬರುತ್ತಲ್ಲ. ಕಿವಿ ನೆನಪಿದೆ ಅದು. 3 ದಿನ ಆಯ್ತು ಸರ್. 3 ದಿನ ಆಯ್ತು. ಇವಾಗ ಗೀ ಬಾಲ್ ಒಂದು 5-5.5 ಕೊಡ್ತಾ ಇದೆ ಸರ್. ಒಂದು 8 ಲೀಟರ್ ಬರ್ಬೋದು ಸರ್. 8-9 ಗೀ ಬಾಲ್ 5 ಕೊಡ್ತಾ 5ವರೆಗೂ ಜಾಸ್ತಿ ಆಗುತ್ತೆ ಅಂತ? ಜಾಸ್ತಿ ಆಗುತ್ತೆ ಸರ್. 5 ಅಂದ್ರೆ 10, 4 ಅಂದ್ರೆ 10 ಏನ್ ಬರಲ್ಲ ಸರ್. ಒಂದು 8 ಲೀಟರ್ ಬರ್ಬೋದು ಸರ್. ಓಕೆ, 8 ಲೀಟರ್ ಬರುತ್ತೆ ಸರ್. ಇದು ಕೂಡ 6 ಎರಡನೇ ಸೋಲ್ ಇದು.
ಏನ್ ರೇಟಿಗೆ ಇದೆ ಅಣ್ಣ ಇದು? ಇದಕ್ಕೆ 78,000 ಹೇಳ್ತಾ ಇದೀನಿ ಸರ್. ಐ ಒಂದು 72 73 ಬಂದ್ರೆ ಕೊಡ್ತೀನಿ ಸರ್. ಐ 70 ಪ್ಲಸ್ ಏನ್ ಮಾಡಕ್ ಸರ್? ಸೇಲಿಗಿದೆಯಪ್ಪ ಇದು. ಹ್ಞೂ ಸರ್. ಅಣ್ಣವ್ರದ್ದು ಶಿವಣ್ಣ ಹತ್ರ ಇರುವಂತ HF ಕ್ರಾಸ್ ಕರ ಓರಿಕರ ಓರಿಕರ ಇದೆ. ಇಲ್ಲಿ ಇದೆಯಲ್ಲ ಕರು, ಇದೆ ಕರು. ಅಣ್ಣ ಬಿಸಿ ಇದಾರೆ ಪಾಪ, ನಮಗೋಸ್ಕರ ಟೈಮ್ ಕೊಟ್ಟಿದ್ದಾರೆ. ಆಲ್ ಬ್ಲಾಕ್ HF ಇದೆ. HF. ಇದು ಬಾರಿ ಲೆಂತಿ ಹೈಟ್ ಐತಣ್ಣ ಇದು. ಇವಾಗ 2ರಿಂದ 4 ಅಲ್ಲಿಗೆ ಅಲ್ಲಿ ಕೆಡವೆ ಸರ್. ಈ ಸೂಲೆ ಒಂದು 9-10 ಲೀಟರ್ ಬರ್ಬೋದು ಸರ್. ಇದು ಹೆಚ್ಚು ಕಡಿಮೆ 10 ಲೀಟರ್ ಬರ್ಬೇಕು ಸರ್. ಸ್ನೇಹಿತರೆ, ಇದು ಹಾಲೋ ಬ್ಲಾಕ್ ಸೇಲಿಗೆ ರೆಡಿ ಇದೆ. ತುಂಬಾ ಚೆನ್ನಾಗಿದೆ ಗ್ಯಾಪ್. ಹಿಂಗಿರ್ಬೇಕು ಗ್ಯಾಪ್ ಇದ್ರೆ. ಹೌದು, ಇಲ್ಲಿ ನೋಡಿ ವೈಟ್ ಸ್ವಲ್ಪ ಅದು ಕಣ್ಣುಗಳ ಹತ್ರ ಪ್ಯಾಚಸ್, ಕಾಲ ಹತ್ರ ವೈಟ್ ಪ್ಯಾಚಸ್ ಬರ್ತಾ ಇದೆ. ಹಿಂಗಿದೆ ಹಸು ಫೇಸ್. ಇದು ಗಬ್ಬ ಐತಲ್ರಿ? ಫುಲ್ ಗಬ್ಬ ಇದೆ ಸರ್. ರೆಡಿ ಐತೆ ಸರ್. ತೊಡೆ ಬಾರಿಸ ನಮ್ಗೆ. ಇನ್ನು ಎಷ್ಟು ದಿನ ಕಾಯ್ಬೇಕಣ್ಣ ಇದು? ನೀನೊಂದು 4-5 ದಿನ ಟೈಮ್ ಐತೆ ಸರ್. 4-5 ಡೇಸ್ ಇದೆಯಪ್ಪ. ಈಗಲೇ ತೊಡೆ ಎಷ್ಟು ಬಿಟ್ಟಿದೆ. ಹಿಂಗಿದೆ ನೋಡ್ರಿ. ರೇಟ್ ಏನ್ ಹೇಳ್ತಾ ಇದ್ರಿ ಅಣ್ಣ ಇದಕ್ಕೆ? ಇದಕ್ಕೆ 90,000 ಹೇಳ್ತೀನಿ ಸರ್. 90 ಲಾಸ್ಟ್ ಫೈನಲ್ ಅಂತ ಏನಾದ್ರು ಬಂದ್ರೆ ಏನ್ ಬರುತ್ತೆ? ಲಾಸ್ಟ್ ಫೈನಲ್ ಒಂದು 78-80 ಬಂದ್ರೆ ಕೊಡ್ತೀನಿ ಸರ್. 78 ನಿಯರ್ 75 ಫಸ್ಟ್ ಸೂಲ್ ಅಂತ ಹೇಳ್ತಿದ್ದಾರೆ ಅಣ್ಣರು. ಮಣ್ಕ ಹೈಟ್ ಭಾರಿ ಸಿಕ್ಕಿದೆ, ತುಂಬಾ ಹೆವಿ ಇದೆ. ಹೀಗೆ ಕ್ರಾಸು 4 ಆಗಿದೆ ಸರ್. 4 ಗಿರ್ ಕ್ರಾಸ್ ಗಬ್ಬ. 4 ಗಿರ್ ಕ್ರಾಸ್ ಇದೆ. ಇದು HF ಗೆ ಕ್ರಾಸ್ ಆಗಿರ್ಬೇಕು. HF ಕ್ರಾಸ್ ಸರ್. ಹುಷಾರಪ್ಪ, ಬಿದ್ದಿರಿ. ಹಿಂಗಿದೆಪ್ಪ. 7-8 ಲೀಟರ್ ಹಾಲು ಬರ್ಬೋದು ಸರ್. ಇದು 7ರಿಂದ 8 ಲೀಟರ್ ಹಾಲು ಬರ್ಬೋದು. ಇದಕ್ಕೆ ಕ್ರಾಸ್ ಆಗಿರೋಂತ HF ಇದು ತುಂಬಾ ಇದೆ. ಇದು ಹೆವಿ ಇದೆ, ಒಂಥರ ಗಾತ್ರದಲ್ಲಿ. ಇನ್ನು ಎಷ್ಟು ಹಲ್ಲಾಯ್ತಂದ್ರೆ ಅಲ್ಲ ಇದು? 4 ಹಲ್ಲಾಗಿದೆ. 4 ರೇಟ್ ಏನಾಗ್ಬೋದಲ್ಲ? ರೇಟ್ ಇದಕ್ಕೆ 74,000 ಹೇಳ್ತೀನಿ ಸರ್. 74, 70 ಪ್ಲಸ್. HF ಸರ್, ಪ್ಯೂರ್ HF. ಶೇಡ್ ಆಗುತ್ತೆ, ರೆಡ್ ಶೇಡ್ ಬರ್ತೈತೆ, ಬಟ್ HF ಇದೆ. HF ಫುಲ್ HF ಸರ್. ನೋಡಿ, ತುಂಬಾ ಲೆಂತ್ ಇರುವಂತವೇ. ಇನ್ನು ಕರೆಕ್ಟ್ 18 ದಿನ ಟೈಮ್ ಐತೆ ಸರ್. ಇದು 18 ಡೇಸ್ ಗಬ್ಬ ಇದೆ. ಇನ್ನು 18 ಡೇಸ್ ಗಬ್ಬ ಐತಿ. 14-15 ಲೀಟರ್ ಹಾಲು ಪಕ್ಕ ಐತೆ ಸರ್. 14ರಿಂದ 15 ಲೀಟರ್ ಹಾಲು ಒಂದೊತ್ತಿಗೆ ಸರ್. ಓಕೆ ಓಕೆ. ಲೋಕಲ್ ಸರ್, ಇಲ್ಲೇ ಕರೆದಿರೋದು. ಇದು ಲೋಕಲ್ ಬಿಡಿ. ಲೋಕಲ್ ಇದೆ, ಇಲ್ಲೇ ಹಳ್ಳಿ ಮನೆ ಕರೆದು. ಅಣ್ಣ ಇನ್ನೊಂದು, ಅಕಸ್ಮಾತ್ ಅವರು ಈಗ ತಗೊಳ್ಳೋರು ಹೀಗದ ಒಂದ್ ಹೊತ್ತು ಕರ್ಕೊಂಡು ಅಥವಾ 2 ಹೊತ್ತು ಕರ್ಕೊಂಡು ನೋಡಿ ತಗೊಂಡ್ ಹೋಗ್ತೀವಿ ಅಂದ್ರೆ ಹೆಂಗ್ ಮಾಡ್ತೀರಾ? 2 ಹೊತ್ತು ಹಾಲು ನೋಡ್ಕೊಂಡೆ ಹೋಗ್ಬೋದು ಸರ್. ಅದನ್ನ ಏನ್ ಹಾಲು ಕೊಡೋರು ಇರ್ತಾವ ಸರ್, 2 ಹೊತ್ತು ನೋಡ್ಕೊಂಡೆ ಹೋಗ್ಬೋದು ಸರ್. ಹೌದು, ಹಾಲು ಕರೆಯೋ ಮಾತ್ರ ಕರೆಕ್ಟ್. ಹಾಲು ಕರೆಯೋ ಮಾತ್ರ 2 ಹೊತ್ತು ನೋಡ್ಕೊಂಡೆ ಹೋಗ್ಬೋದು ಸರ್. ಯಾಕಂದ್ರೆ ಗಬ್ಬ ಇದ್ದವು ಸ್ವಲ್ಪ ಕಡಿಮೆ ಕೊಡ್ತವೆ, ಆಮೇಲೆ ಹಾಲು ರೈಸ್ ಆಗ್ತದೆ. ಸರ್. ತುಂಬಾ ಜನ ಕೆಲವು ಕಾಮೆಂಟ್ ಹಾಕಿದ್ರು ಸರ್, ಏನಂದ್ರೆ ಅಣ್ಣ ನಾವು ಅದು ಗಬ್ಬ ಇದ್ದಾಗ 8 ಲೀಟರ್ ಅಂತ ಅಂದಿದ್ರು, ಅಲ್ಲಿ ಮನೆಗೆ ಹೋದಾಗ ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇದು ನಾವು 2 ವರ್ಷ ನೋಡಿದ್ವಿ ಸರ್. ಫಸ್ಟ್ ಇನ್ಸೂಲ್ 13 ಲೀಟರ್ ಕೊಟ್ಟಿತ್ತು, ಆಮೇಲೆ 14 ಲೀಟರ್ ಕೊಟ್ಟಿತ್ತು. ನಾವು ನೋಡೇ ಇದನ್ನ ತಗೊಂಡಿನಿ ಸರ್. ಇದು ನೋಡಪ್ಪ, ಅಣ್ಣ ಹೇಳಿದಾರೆ ಹೀಗೆ ನೀವು ಪರೀಕ್ಷೆ ಮಾಡ್ಕೊಂಡು ನೀವು ತಗೋಬಹುದು. ಆಮೇಲೆ ಇದು ಕೆಲವೊಂದು ಮೈ ಹೊರಗ್ ಬೀಳವು ಈ ತರ ಏನಾದ್ರು ಇದ್ದಾಗ ಮೈ ಬರೋವೆಲ್ಲ ವಾಪಸ್ ಹಾಕಿಸ್ತೀನಿ ಸರ್. ವಾಪಸ್ ಹಾಕಿಸ್ತೀನಿ. ಎಕ್ಸ್ಚೇಂಜ್ ಮಾಡ್ತೀರಿ ಏನೋ ಅಂತ? ಎಕ್ಸ್ಚೇಂಜ್ ಇಲ್ಲ ಸರ್. ಅವ್ರ ಮನೇಲಿ, ನಮ್ಮ ಮನೇಲೆ 2 ದಿನ ಇರ್ತಾವಲ್ಲ ಸರ್, ಮೈ ಬಂದ್ಬಿಟ್ರೆ ವಾಪಸ್. 30 ಲೀಟರ್ ಹಾಲು ನೀಡಬಹುದಾದಂತಹ ಹಸು 25-28 ಈ ತರ ಬರುತ್ತೆ ಅಂತ ಹೇಳಿದ್ರೆ ಅಣ್ಣ. ಇನ್ನೊಂದು ಇದಾದ್ರು ಬರ್ತಾರೆ, ಇದು ಕ್ರಾಸ್ ಬರುತ್ತೆ ಸರ್. ಕ್ರಾಸ್ ಬರುತ್ತೆ. ಒಂದ್ ಹೊತ್ತಿಗೆ 7 ಲೀಟರ್ ಹಾಲು 2 ಹೊತ್ತು ಕರ್ಸ್ಕೊಂಡು ಇಟ್ಕೊಬೋದು ಸರ್. 1 ತಿಂಗಳಾಯ್ತು ಕರ ಹಾಕಿ. ಕ್ರಾಸ್ ಬರುತ್ತೆ. ಓರಿ ಕರ ಐತೆ. 1 ತಿಂಗಳಿಗೆ 1 ತಿಂಗಳಾಯ್ತು ಹಾಕಿ. 2 ಹೊತ್ತು ಹಾಲು ಕರ್ಸ್ಕೊಂಡು ಹೋಗ್ಲಿ. 7 ಲೀಟರ್. ಓಕೆ ಓಕೆ. ನೋಡಿ, ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ಬಕೆಟ್ ನ ಕರ್ದದ್ದು ಐತಿ, ಡೇಟ್ ಐತಿ ಕರ ಹಾಕಿದ್ದು. 7 ಲೀಟರ್ ಕರ್ಸಿಟ್ಕೊಂಬೋದು. ಓಕೆ. ಇದು ಎಷ್ಟೇ ಸೂಲ್ ಅಂದ್ರೆ ಹೇಳಿದ್ರು? ಇದು 2ನೇ ಸೂಲು. 2ನೇ ಸೂಲು. ಸ್ನೇಹಿತರೆ, ಇಲ್ಲೊಂದಿದೆ, ಅಣ್ಣ ಹೇಳಿದಾರೆ ಹೆಂಗಪ್ಪ ನಿಮ್ ನೋಡ್ಕೊಂಡು ಪರೀಕ್ಷಿಸ್ಕೊಂಡು ಒಯ್ಬೇಕು ಅಂತ ಹೇಳಿದ್ರೆ ಒಯ್ಯಿರಿ, ನನ್ನಿಂದ ಅಭ್ಯಂತರ ಏನಿಲ್ಲ.
ಅಂತ ಹೇಳ್ತಾರೆ. ಈ ತರ ಹೇಳೋರು ಸಿಕ್ಕರೆ ಒಂದು ನಂಬಿಕೆ ಬರ್ತದೆ ತಗೊಳ್ಳೋರ ಮೇಲೆ. ಹಿಂಗೆ ಇರ್ಬೇಕು. ಶಿವಣ್ಣ ಅವ್ರು ಸುಮಾರು ವರ್ಷದಿಂದಾನೇ ಈ ತರ ಹಸು ಸಾಕಾಣಿಕೆ ಮಾರಾಟ ಮಾಡ್ತಿದ್ದಾರೆ. ಹಂಗಾಗಿ ಅಷ್ಟೊಂದು ಸೇಲ್ಗಳಾಗಿ ಅಣ್ಣ ವಾರಕ್ಕೆ ಎಷ್ಟು ಬ್ಯಾಚ್ ಸೇಲ್ ಆಗ್ಬಿಡುತ್ತೆ ನಿಮ್ಮ ಹತ್ರ? ಏನ್ ಸರ್? ಹಸುಗಳು ವಾರಕ್ಕೆ ಎಷ್ಟು ಬ್ಯಾಚ್ ಸೇಲ್ ಆಗ್ಬೋದು, ಅದು ಎಷ್ಟು ಹಸುಗಳು ಸೇಲ್ ಆಗ್ಬೋದು? ತಿಂಗಳಿಗೆ ಒಂದ್ 35 ರಿಂದ 40 ಹಸು ಆಗುತ್ತೆ. ಒಳ್ಳೆ ಸೀಸನ್ ಇದ್ರೆ ಒಂದು ತಿಂಗಳಿಗೆ 70-80 ಕೊಡ್ತೀನಿ. ವೆರಿ ಗುಡ್. ಹ್ಮ್ ಸರ್. ವಾರ ಏನಿಲ್ಲ ಅಂದ್ರೆ 10 ಆಕಳ ಕೊಡ್ತೀನಿ ಸರ್. ಹೌದಾ? 8 ದಿನಕ್ಕೆ 10 ಆಕಳ ಮನೆಯಾಗೆ ಸೇಲ್ ಮಾಡ್ತೀನಿ. ಸಂತಿ ಪಂತಿ ಹಾಕಲ್ಲ ಸರ್. ಸಂತೆ ಹಾಕಲ್ಲ, ನಾನು ಸಂತೆ ನೋಡೇ ಹಾಕ್ತೀನಿ ಸರ್. ಅದೇ ಏನೋ ಒಂದ್ 2 ದಿನ ಏನೋ ಬರ್ಬೇಕು ಅನ್ನೋ ಚಟ ಇದ್ದ ಮಾತ್ರ. ಡೈಲಿ ಬರ್ತೀನಿ ಸಂತಿಗೆ, ಆದ್ರೆ ದನ ಹಾಕಲ್ಲ ಸರ್ ಸಂತಿಗೆ. ಇದು ಮಾತು ನಾನು ಅದೆಷ್ಟು ವಿಡಿಯೋದಲ್ಲಿ ತೋರಿಸಿಲ್ಲ ಅಣ್ಣ. ಕರ ಹಾಕೈತೆ. ಕರ ಹಾಕಿ ಇವತ್ತಿಗೆ 11 ದಿನ ಆಯ್ತು. ಡೇಟು ಕೊಡ್ತೀನಿ, ಕಸ ಹಾಕಿರೋದು ಕೊಡ್ತೀನಿ. ಇವಾಗ ಒಂದ್ 7 ಲೀಟರ್ ಪ್ರೆಸೆಂಟ್ ಐತಿ ಸರ್. 6.5-7 ಲೀಟರ್ ಕರ್ಸಿ ಹಿಡ್ಕೊಂಡು ಹೋಗ್ಲಿ ಸರ್. ಕರ ಹಾಕಿ 11 ದಿನ ಆಯ್ತು. ಓರಿ ಕರ ಸತತ್ ಸರ್. ಡೇಟು ಫೋಟೋ ಹೊಡ್ಕೊಂಡಿನಿ, ವಿಡಿಯೋ ಮಾಡ್ಕೊಂಡಿನಿ. ಯಾವ್ದಾದ್ರು ನೋಡ್ಕೊಳ್ಳಿ ಅವ್ರು. ಹಾಲು ನೋಡ್ಕೊಳ್ಳಿ. ಪದೇ ಇದ್ರೆ ಇಲ್ಲೇ ಬಿಟ್ಟು ಹೋಗ್ಲಿ ಸರ್. 2 ಹೊತ್ತು ಹಾಲು ಕರ್ಸ್ಕೊಳ್ಳಿ. 7 ಲೀಟರ್ ಹಾಲು ಕೊಡ್ತಾ ಇದೆ. ಇವತ್ತಿ 11 ದಿನ ಸರ್ ಕರ ಹಾಕಿ. ಸಾಹಿವಾಲು ರೆಡ್ ಅನ್ ರೆಡ್ ಇದೆ. ಹೌದು, ರೆಡ್ ಸಾಹಿವಾಲು ಸ್ವಲ್ಪ ಬೆಳಕಿನ ಇದು ಕಡಿಮೆ ಇದೆ, ಹಂಗಾಗಿ ಸ್ವಲ್ಪ ವ್ಯೂವರ್ಸ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳ್ತೀನಿ. ಸಾಹಿವಾಲ್ ಚೆನ್ನಾಗಿದೆ, ಅಣ್ಣವರು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ರೇಟ್ ಏನಾಗ್ಬೋದಣ್ಣ? ರೇಟು ಇದೊಂದು 76,000 ತಂದಿದೆ ಸರ್. ಹೆಚ್ಚು ಕಡಿಮೆ ಇವಾಗ ಒಂದು 66-67 ಬಂದ್ರೆ ಕೊಡ್ತೀನಿ ಸರ್. ಕರ ಇಲ್ಲ 60 ಒಟ್ಟು ಎಲ್ಲ ನೋಡಿ ಸರ್. ಇದೆ ಕೊಳೆ ಎಲ್ಲ ಆಡ್ತಾ ಐತಿ. 11 ದಿನ ಕರ ಹಾಕಿ. ಅವ್ರು ಬೇಕಿದ್ರೆ ಫೋಟೋನು ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ. ಎಲ್ಲ ನೋಡ್ಕೊಂಡು ಹಿಡ್ಕೊಂಡು ಹೋಗ್ಲಿ ಸರ್. ಅಣ್ಣ ನೀವು ಹೇಳೋ ಮಾತಿಂದಾನೆ ಒಂದು ರೈತರಿಗೆ ಒಂದು ಭರವಸೆ ಬರುತ್ತೆ. ಕಸ ಹಾಕಿರೋದು, ಕಸ ಹಾಕ್ಲಿದ್ರೆ ಕಸ ಹಾಕಿಲ್ಲ ಅಂತಾನೆ ಹೇಳ್ಕೊಡ್ತೀವಿ ಸರ್. ಕಸ ಹಾಕೈತಿ ಅಂತಂದ್ರೆ ಅದು ವಿಡಿಯೋ ಮಾಡ್ಕೊಂಡಿರ್ತೀನಿ. ಪ್ರತಿ ಒಂದು ಹಾಕೊಂಡು ವಿಡಿಯೋ ತೋರಿಸ್ರಿ ಅಂದ್ರೆ ಕಸ ಹಾಕಿರೋದು ಪ್ರತಿ ಒಂದು ಹಾಕೊಂಡು ವಿಡಿಯೋ ತೋರಿಸ್ತೀನಿ. ಇವತ್ತು 28ನೇ ತಾರೀಕು ಯಾಕೆ ಸರ್? ಇವತ್ತು 13 ತಾರೀಕು. 28 ಅಂದ್ರೆ ಇವತ್ತು 13 ದಿನ ಆಯ್ತು ಸರ್. ಓಕೆ ಶರಣ, ಓಕೆ ನೋಡ್ರಿ, ಇಷ್ಟು ಹೇಳೋದ್ರ ಸಿಕ್ಕ ತುಂಬಾ ಖುಷಿನೇ. ಸಾಯಿವಾಲ್ ತುಂಬಾ ಚೆನ್ನಾಗಿತ್ತು ಸರ್. ಡಿಗ್ರಿ ಫ್ಯಾಕ್ಟು. ಹೌದು ಹೌದು. ಏಟು ಹಾಲು ಬೇಕು ಅಂತಾರಲ್ಲ ಅವರಿಗೆ ಮನೆಗೆ ಭಾರಿ ಚಂದ ಇಂತ ಹಾಲು. ನಮ್ಮ ಕುಂಕುವ ಹತ್ರ ಇದೀನಿ ಸ್ನೇಹಿತರೆ. ನಾನು ನಮ್ಮ ಶಿವಣ್ಣ ಅವ್ರ ಹತ್ರ ವಿಡಿಯೋ ಮಾಡ್ತಾ ಇದ್ದೆ. ನ್ಯಾಮತಿ ತಾಲೂಕಿನ ಈ ಒಂದು ಗ್ರಾಮ. ಶಿವಮೊಗ್ಗದಿಂದ ಬಂದ್ರು ನಿಮ್ಗೆ ಹತ್ರ, ದಾವಣಗೆರೆಯಿಂದ ಬಂದ್ರು ಹತ್ರ, ರಾಣೆಬೆನ್ನೂರು ಹಾವೇರಿ ಕಡೆಯಿಂದ ಒಳ ರಸ್ತೆಗಳು ಇದಾವೆ, ಅಲ್ಲಿಂದನೂ ಬಂದ್ರು ನಿಮ್ಗೆ ಅಡ್ಡಿ ಇಲ್ಲ. ಸುಮಾರು ಜಿಲ್ಲೆಯವರು ಈ ಕಡೆ ಲಿಂಕ್ ತಗೋಬಹುದು. ಚಿತ್ರದುರ್ಗದಿಂದನೂ ಬರ್ಬೋದು. ಅವ್ರ ನಂಬರ್ ತಗೊಳ್ರಿ, ಹಸುಗಳು ಇದಾವ ಅಂತ ಕೇಳಿ ನೋಡ್ರಿ. ಕೇಳ್ಬಿಟ್ಟು ಆಮೇಲೆ ನೀವು ಇರಿ. ಬಟ್ ಇವು ಕೂಡ ಇದು ಪಕ್ಕ ಇದು ಹಳ್ಳಿ ಮನೆ ಹಸುಗಳೇ ಇವು ಅಣ್ಣ. ಆದ್ರೂ HF ಅಂತ ಬಂದಾಗ ಕೊಟ್ಟಿಗೆಯಲ್ಲಿ ಜಾಸ್ತಿ ಇದ್ರೆ ಒಳ್ಳೇದಲ್ಲ. ಈಗ ಹೊರಗಡೆ ಜಾಸ್ತಿ ದೂರ ನಡೆಸಬಾರ್ದು ಅಂತ ನಾನು ಹೇಳ್ತೀನಿ. HF ಅನ್ನೋವು ಒಂಥರ ಈ ನಮ್ಮಲ್ಲಿ ಯಾವಾದ್ರೆ ಇದ್ ಮಾಡ್ತಾವ. ಫೀವರ್ HF ಕೊಟ್ಟಿಗೆಯಲ್ಲೇ ಚಂದ. ಹೌದು, ಇವನ್ ಒಯ್ಬೋದಣ್ಣ ಹೊರಗಡೆ ಸ್ವಲ್ಪ ಏನಾದ್ರು ಹಿಂಗೆ? ಒಯ್ಬೋದು ಸರ್. ಜಾಸ್ತಿ ದೂರ ಬೇಡ, ಅದು ಸ್ವಲ್ಪ ದೂರ ಆಗ್ಲಿ. ಬಿಸಿಲು ತೀರಾ ಇದ್ರೆ ಒಯ್ಯೋದು ಬೇಡ. ಸ್ನೇಹಿತರೆ, ಈವರೆಗೂ ನಾನು ನಮ್ಮ ಶಿವಣ್ಣ, ಕುಂಕುವ ಶಿವಣ್ಣ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ರೇಟಿನ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೆ. ಹಸು ಎಷ್ಟು ಲೀಟರ್ ಹಾಲು ಕೊಡೋದು ಇವ್ರ ಹತ್ರ ಇದಾವೆ ಅಂತೇಳಿ. ಆಲ್ಮೋಸ್ಟ್ 70+ ಇರುವಂತಹ ಹಸುಗಳು ಇದಾವೆ. ಪಕ್ಕ ರೈತರು ಹಸುಗಳಿದಾವೆ ಸರ್. ಅವರು ನಿಂತ್ಕೊಂಡು ಕರ್ಕೊಂಡು ಅದು ಕೆಪಾಸಿಟಿ ನೋಡ್ಕೊಂಡು ಒಯ್ಯಲಿ, ಹಾಲಿನ ಹಸು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಅಣ್ಣ ಲಾಸ್ಟ್ ನಿಮ್ಮ ಹತ್ರ ನಾನು ಕೇಳಕ್ ಇಷ್ಟಪಡೋದು, ದಿನಕ್ಕೆ ಏನಿಲ್ಲ ಅಂದ್ರೆ ಎಷ್ಟು ಹಸುಗಳು ನಿಮ್ಮ ಹತ್ರ ಸಿಗ್ಬೋದಣ್ಣ, ಇರ್ಬೋದು ನಿಮ್ಮ ಹತ್ರ? ದಿನ ಯಾವತ್ತು 8, 5, 6, ಒಂದೊಂದ್ಸತಿ 10, ಒಂದೊಂದ್ಸತಿ 15 ಹಸು ಇರುತ್ತೆ ಸರ್. ವಾರಕ್ಕೆ ಏನಿಲ್ಲ ಅಂತಂದ್ರೆ ಒಂದು 15-16 ಸೇಲ್ ಮಾಡ್ತೀನಿ ಸರ್. ಶುಕ್ರವಾರದಿಂದ ಶುಕ್ರವಾರಕ್ಕೆ ಒಂದು 15-16. ತಿಂಗಳಿಗೆ ಏನಿಲ್ಲ ಕನಿಷ್ಠ ಅಂದ್ರೆ ಒಂದು 40 ಹಸು ಸೇಲ್ ಮಾಡ್ತೀನಿ. ಈಗ ಸುಮ್ನೆ ನಾವ್ ಏನ್ ಸರ್ ಇದು ಬಿಸ್ನೆಸ್ ಅನ್ನೋದೇನು ಇದಿಲ್ಲ. ಇದು ಹೊಲಕ್ಕೆ ಮನೆಗೆ ಗೊಬ್ಬರ ಕತೆ. ಒಂದ್ ಹಸುಗ್ 500 ಸಿಗ್ಲಿ ಕೊಡ್ತೀನಿ ಸರ್. ಇದು ಶಿವಣ್ಣ ಅವರ ಮಾತು. ನೀವು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನನ್ಗೆ 500 ರೂಪಾಯಿನೇ ಸಿಗ್ಲಿ, ನಿಮ್ಗೊಂದು ಒಳ್ಳೆ ಹಸು ಕೊಡಿಸ್ತೀನಿ ಅನ್ನೋ ಮಾತಂತ ಶಿವಣ್ಣ ಅವ್ರ ಹತ್ರ ಕೇಳ್ತಾ ಇದೀನಿ. ಬಂಧುಗಳೇ, ಅವರ ನಂಬರ್ ಅನ್ನು ನಾವು ನೇರವಾಗಿ ಅಪ್ಡೇಟ್ ಮಾಡ್ತೀವಿ. ನಿಮ್ ನಂಬರ್ ಹಾಗೆ ಹೇಳಿ. ನಮ್ ನಂಬರ್ ಸರ್ 9902859367. ಓಕೆ, ಇದು ಶಿವಣ್ಣ ಅವರ ನಂಬರು. ನಿಮ್ಗೆ ಹಸುಗಳು ಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಆಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳಲ್ಲಾಗ್ಬೋದು, ನೀವು ಬರ್ಬೋದು. ಕಾಲ್ ಮಾಡ್ಕೊಂಡು ಅವ್ರಿಗೆ ಬನ್ನಿ, ಹಸುಗಳು ಇದಾವೆ ಅಂತ ಕನ್ಫರ್ಮ್ ಇರುತ್ತೆ. ಅವ್ರು ಒಂದೊಂದ್ಸತಿ ಬಂದ್ರೆ 10-15 ಹೋಯ್ತಾರೆ ಒಂದೇ ದಿನ. ಆದ್ರೆ ನಮ್ ನಂಬಿಕೆ ಮೇಲೆ 100 ರೂಪಾಯಿದಾಗ ಕೊಡ್ತೀವಿ ಸರ್. ಗಾಡಿ ದುಡ್ಡು ಕೊಟ್ಟು ಕಳ್ಸ್ಬೇಕು ಸರ್. ಆ ತರನು ದನ ಕೊಡ್ತೀವಿ.
ಈಗೇನೋ ಬಂದ್ಬಿಟ್ವಿ ನಮ್ಗೆ ಇಡ್ಸ್ಬಿಡ್ತು ಇನ್ನೊಂದ್ ಹಾಕ್ಯಂಡ್ ಹೋಗ್ತಿವಿ, ಹಾ ಹಾ ಗಾಡಿ ದುಡ್ಡು ಕೊಟ್ಟು ಕಳಿಸ್ತೀವಪ್ಪ ಅಂತಂದ್ರೆ ನಾವು ಸರ್ ದನ ಕೊಟ್ಟಿದೀವಿ. ಇದು ಯಾರು ಹೇಳಿಲ್ಲ ನನ್ನ ವಿಡಿಯೋದಲ್ಲಿ. ನಿಮ್ಗೆ ಅಣ್ಣ ಹೇಳಿದ್ರು ಒಂದ್ ಹಸು ತಗೊಳ್ಳಿಕ್ ಬಂದಿರ್ತೀರಿ, ಇನ್ನೊಂದ್ ಹಸು ಇಷ್ಟ ಆಯ್ತು ಅಂತ ಹೇಳಿದ್ರೆ ತಕ್ಷಣ ಆಯ್ತು ನೀವು ವೆಹಿಕಲ್ ತಗೊಂಡೋಗ್ರಿ, ಆಮೇಲೆ ಬರುವಾಗ ದುಡ್ಡನ್ನ ಕೊಟ್ಟು ಕಳಿಸಿ ಅಂತ ಹೇಳಿ. ನಂಬಿಕೆ ನಾವು ಉಳಿಸ್ಕೋಬೇಕು, ಪಾಪ ಅವ್ರು ಉಳಿಸ್ಕೊತಾ ಇದಾರೆ. ಈ ವಿಚಾರವಾಗಿ ನಂಗೆ ತುಂಬಾ ಸಂತೋಷ ಆಯ್ತು ಶಿವಣ್ಣ ಅವ್ರು ಭೇಟಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಹಸುಗಳು ಏನಾದ್ರು ಬಂತು ಅಂದ್ರೆ ನನ್ನ ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಅರ್ಫಾ ಪೆಟ್ ಲಾಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ರೈತರಿಗೆ 8 ದಿನಕ್ಕೊಂದ್ಸತಿ ಹೊಸ ಹಾಕ್ತೀನಿ ಸರ್ ನಿಮ್ಗೆ. ಶೋರ್ ಹಾಕಿ ಅಪ್ಡೇಟ್ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.